Hello and welcome back to Sandpoint Institute Belagavi. This is Priyanka. Hope you are doing good. And in today's video, we will be discussing each and every information about KUWSSB exam, which will be conducted by KEA. So, what is the full form? Karnataka Urban Water Supply and Sanitation Board. ಸೊ ಈಚ್ ಆ್ಯಂಡ್ ಭಾಳ ಡೌಟ್ಸ್ ಅದ ಸ್ಟೂಡೆಂಟ್ಸ್ಗೆ ಈ ಎಕ್ಸಾಮ್ ಬಗ್ಗೆ ಲೈಕ್ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬಗ್ಗೆ ಏನದ್ರದ್ದು ಪ್ಯಾಟರ್ನು ಲೈಕ್ ಸಿಲೆಬಸ್ ಏನು ಆಮೇಲೆ ಯಾರು ಬರಿಬೇಕು like hall ticket ಬಂದೈತೋ ಇಲ್ಲೋ as well as like what is the technical syllabus each and everything we will be discussing ಯಾಕಂದ್ರೆ in our Sandpoint official telegram channel lot of students are discussing or they are having doubts with respect to this particular exam. So no doubt having doubt is really genuine ಯಾಕಂದ್ರೆ ಕೆ ಎದವರು ಮೊದಲು ನೋಟಿಫಿಕೇಶನ್ ಟೈಮ್ ಒಳಗ ಒಂದು ಸ್ವಲ್ಪ ಪಾಯಿಂಟ್ಸ್ ಡಿಫ್ರೆಂಟ್ ಹೇಳಿದ್ರು ಈಗ ಡಿಫ್ರೆಂಟ್ ಹೇಳರು ಸೊ ಹಿಂಗಾಗಿ ಸರ್ಟನ್ ಕನ್ಫ್ಯೂಷನ್ ಕ್ರಿಯೇಟ್ ಆಗೈತಿ ಸ್ಟೂಡೆಂಟ್ಸ್ ಒಳಗ ಸೊ ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಈ ವಿಡಿಯೋ ನಾನು ಎರಡು ಪಾರ್ಟ್ಸ್ ಒಳಗೆ ಡಿವೈಡ್ ಮಾಡ್ತೀನಿ. ಫಸ್ಟ್ ಪಾರ್ಟ್ ಅಂದ್ರೆ ಏನ ಐ ವಿಲ್ ಬಿ ಗಿವಿಂಗ್ ಎವ್ರಿ ಇನ್ಫಾರ್ಮೇಶನ್ ಅಬೌಟ್ ಕಂಪಲ್ಸರಿ ಕನ್ನಡ ಎಕ್ಸಾಮ್. ಸೆಕೆಂಡ್ ಪಾರ್ಟ್ ಒಳಗ ಟೆಕ್ನಿಕಲ್ ಪೇಪರ್ ಏನಿರಲ್ಲ ಸ್ಪೆಸಿಫಿಕ್ ಪೇಪರ್ ಅಂತೇವು. ಸೊ ನಿಮ್ಗೆ ಗೊತ್ತು ನಮ್ಮ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ ಒಳಗ ಎರಡು ಪೇಪರ್ ಇರ್ತಾವೆ. ಒನ್ ಈಸ್ ಜನರಲ್ ಸ್ಟಡೀಸ್ ಪೇಪರ್ 1, ಇನ್ನೊಂದು ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಇರ್ತಂದು. ಸೊ ಸ್ಪೆಸಿಫಿಕ್ ಪೇಪರ್ ಒಳಗ ನಮ್ದು ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಇರ್ತಾವೆ. ಅದೇನು ಸಿಲೆಬಸ್ಸು ಏನು ಸೊ ದ್ಯಾಟ್ ಅಂಡ್ ಆಲ್ ವಿ ವಿಲ್ ಬಿ ಸ್ಟಡಿಂಗ್ ಅಂಡ್ when the exam is about to be conducted. So ಅದ್ರ ಬಗ್ಗೆ ಎಲ್ಲ ನಾವು ಕಲಿಯೋಣ. ಸೊ ಬಿಫೋರ್ ಗೋಯಿಂಗ್ ಟು ದ ಫಸ್ಟ್ ಪಾರ್ಟ್ ಆಫ್ ದಿಸ್ ವಿಡಿಯೋ ದಟ್ ಇಸ್ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಡೀಟೇಲ್ಸ್ ತಿಳ್ಕೊಂಡ್ಕಿಂತ ಮುಂಚೆ ಸ್ವಲ್ಪ ಸ್ಟೂಡೆಂಟ್ಸ್ಗೆ ಬೇಸಿಕ್ ಡೌಟ್ಸ್ ಅದಾವ ಇದು ಎಕ್ಸಾಮ್ ಬಗ್ಗೆ. ಫಸ್ಟ್ ಆ ಡೌಟ್ಸ್ ನಾನು ಕ್ಲಿಯರ್ ಮಾಡ್ತೀನಿ. ಸೊ ಫಸ್ಟ್ ಡೌಟ್ ಏನಂದ್ರೆ ಮೇಡಮ್ ನಾನು ಕೆ ಪಿ ಎಸ್ ಸಿ ಇದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಪಾಸ್ ಆಗೀನಿ. ಸೊ ಮತ್ತೆ ಇದಕ್ಕೆ ನಾನು ಬರಿಬೇಕನ್ನ. ಸೊ ದಿಸ್ ಇಸ್ ದ ಫಸ್ಟ್ ಡೌಟ್. ಎಸ್ ಯು ಹ್ಯಾವ್ ಟು ರೈಟ್. ಯಾಕಂದ್ರೆ ಕೆ ಪಿ ಎಸ್ ಸಿ ಇಸ್ ಡಿಫ್ರೆಂಟ್, ಕೆ ಎ ಇಸ್ ಡಿಫ್ರೆಂಟ್. ಸೊ ನಮ್ಮ ಕರ್ನಾಟಕ ಸಿವಿಲ್ ಇಂಜಿನಿಯರಿಂಗ್ ಗೌರ್ಮೆಂಟ್ ಎಕ್ಸಾಮ್ಸ್ ಏನದಾವಲ್ಲ ಎರಡು ಡಿಪಾರ್ಟ್ಮೆಂಟ್ಸ್ ಕಂಡಕ್ಟ್ ಮಾಡ್ತಾರೋ. ಸೊ ಸ್ವಲ್ಪ ಸಮ್ ಟೈಮ್ಸ್ ಲೈಕ್ ಕೆ ಎದವ್ರು ಕಂಡಕ್ಟ್ ಮಾಡ್ತಾರೋ, ದಟ್ ಇಸ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಸ್ವಲ್ಪ ಎಕ್ಸಾಮ್ಸು ಕೆ ಪಿ ಎಸ್ ಸಿದವ್ರು ಕಂಡಕ್ಟ್ ಮಾಡ್ತಾರೋ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸೊ ನೀವು ಇಲ್ಲಿ ಪಾಸ್ ಆಗೇನಿ ಫೇಲ್ ಆಗೇನಿ ಇದ್ರ ಮೇಲೆ ಏನು ಡಿಪೆಂಡೆನ್ಸಿ ಇಲ್ಲ, ಬೋತ್ ಆರ್ ಇಂಡಿಪೆಂಡೆಂಟ್. ಸೊ ನೀವು ಕ್ಲಿಯರ್ ಆತಲ್ಲ, ಆನ್ಸರ್ ಸಿಕ್ತು ಮೋಸ್ಟ್ಲಿ. ಸೊ ಕೆ ಪಿ ಎಸ್ ಇದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ನೀವು ಪಾಸ್ ಆದ್ರೂ ಇಲ್ಲಿ ಕೆ ಎದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ನೀವು ಬರೀಲೇಬೇಕು. ಸೊ ದಿಸ್ ಇಸ್ ದ ಫಸ್ಟ್ ರೂಲ್. ಸೆಕೆಂಡ್ ಡೌಟ್ ಸ್ಟೂಡೆಂಟ್ ಏನೈತೆ ಅಂದ್ರೆ ಮ್ಯಾಮ್ ನಾನು 10th ಒಳಗೆ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡೇನಿ. ಸೊ ಈಗ ಮತ್ತೆ ಬರೀಬೇಕನ್ನ ನಾನು. ಎಸ್ ಬರೀಬೇಕು. ಆ್ಯಕ್ಚುಲಿ ಕೆ ಎದವ್ರು ಮಿಸ್ಟೇಕ್ ಮಾಡಿದ್ರೆ ಇದ್ರೊಳಗೆ ಫಸ್ಟ್ ಟೈಮ್ ನೋಟಿಫಿಕೇಶನ್ ಬಂದಾಗ ಯಾರು ಫಸ್ಟು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಎಕ್ಸಾಮ್ ತೊಗೊಂಡಾರ 10th ಅವರು ಬರೆಯೋದು ನೆಸಸರಿ ಇಲ್ಲ ಅಂತ ಹೇಳಿದರು. ಬಟ್ ಮೊನ್ನೆ ಏನಿದೆ ಎಕ್ಸಾಮ್ ಶೆಡ್ಯೂಲ್ ರಿಲೀಸ್ ಮಾಡಿದಾರಲ್ಲ ಅಫಿಷಿಯಲ್ ವೆಬ್ಸೈಟ್ ಒಳಗೆ, ಅದರೊಳಗೆ ಏನು ಹೇಳಿದ್ರು ಅಂದ್ರೆ ಪ್ರತಿಯೊಬ್ಬರೂ ಇದು ಎಕ್ಸಾಮ್ ಬರೀಲೇಬೇಕು ಅಂತ ಹೇಳಿದರು. ಸೊ ತಿಳಿತಲ್ಲ, ನೀವು 10th ಒಳಗೆ ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ತೊಗೊಂಡಿದ್ರು ಇಲ್ಲೇ ನೀವು ಕೆ ಇ ಎಕ್ಸಾಮ್ ಅಟೆಂಡ್ ಮಾಡಲೇಬೇಕು. ಸೊ ದ್ಯಾಟ್ ಮೀನ್ಸ್ ಪ್ರತಿಯೊಬ್ಬರೂ ಅಟೆಂಡ್ ಮಾಡಬೇಕು. ಸೊ ನೆಕ್ಸ್ಟ್ ಡೌಟ್ ಏನಂದ್ರೆ ಮೇಡಮ್ ಇದು ಡಿಸ್ಕ್ರಿಪ್ಟಿವ್ ಐತೋ ಎಮ್ ಸಿ ಕ್ಯೂ ಐತೋ. ಸೊ ಇದು ಎಕ್ಸಾಮ್ ಏನೈತಲ್ಲ ಎಮ್ ಸಿ ಕ್ಯೂ ಐತಿ. ಸೊ ಇಷ್ಟು ಎಕ್ಸಾಮ್ಸ್ ಏನೇನಾಗ್ಯಾವಲ್ಲ ಬಿಫೋರ್, ಸೊ ಅದು ಡಿಸ್ಕ್ರಿಪ್ಟಿವ್ ಇತ್ತು. ಲೈಕ್ ಕೆ ಪಿ ಎಸ್ ಸಿದವ್ರದ್ದು ಡಿಸ್ಕ್ರಿಪ್ಟಿವ್ ಇತ್ತು. ಡಿಸ್ಕ್ರಿಪ್ಟಿವ್ ಅಂದ್ರೆ 150 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ, 50 ಮಾರ್ಕ್ಸ್ ನೀವು ತೊಗೊಳ್ಬೇಕು. ಸೊ ಇಲ್ಲಿನೂ 150 ಮಾರ್ಕ್ಸ್ ಎಕ್ಸಾಮ್ ಐತಿ. ಬಟ್ ಇದು ಎಮ್ ಸಿ ಕ್ಯೂ 100 ಕ್ವಶನ್ಸ್ ಇರ್ತಾವೆ. ಸೊ ಪರ್ ಕ್ವಶನ್ 1.5 ಮಾರ್ಕ್ಸ್ ಇರ್ತೈತಿ. ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಸೊ ಇದು ಒಂದು ಸ್ಟೂಡೆಂಟ್ ಡೌಟು, ನೆಗೆಟಿವ್ ಮಾರ್ಕಿಂಗ್ ಇರ್ತೈತೆ ಇಲ್ಲೋ ಅಂತಂದು. ಸೊ ದೇರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್. ಸೊ 1.5 ಮಾರ್ಕ್ಸ್ ಪರ್ ಕ್ವಶನ್. ಓಕೆನಾ. ಸೊ ಇದ್ರೊಳಗೆ ಇನ್ನೊಂದು ಡೌಟ್ ಮೇಡಮ್ ಲೈಕ್ ವಾಟ್ ಈಸ್ ದ ಸಿಲೆಬಸ್. ಸೊ ಇದ್ರೊಳಗೆ ನಿಮ್ದು ಏನು ಬೇಸಿಕ್ ಗ್ರಾಮರ್ ಕಲ್ತಿರಲ್ಲ ನೀವು ಸ್ಕೂಲ್ದೊಳಗೆ ಅಪ್ ಟು 10th. ಸೊ ಆ ಕನ್ನಡ ಗ್ರಾಮರ್ದು ಕ್ವಶನ್ಸ್ ಕೇಳ್ತಾರೆ ನಿಮ್ಗೆ. ಸೊ ನೋ ಡೌಟ್ ನಾನು ನಿಮ್ಗೆ ಟಾಪಿಕ್ಸು ಅಥವಾ ನಮ್ಮ ಕೋರ್ಸ್ದ ಡೀಟೇಲ್ಸು ನಾನು ನಿಮ್ಗೆ ತೋರಿಸ್ತೀನಿ. ಲೈಕ್ ಯಾವ ಟೈಪ್ ಪ್ರಿಪೇರ್ ಆಗಬೇಕು, ಯಾವ ಟಾಪಿಕ್ಸ್ ಪ್ರಿಪೇರ್ ಆಗಬೇಕು. ಈಗ ನಾನು ಕೆ ಪಿ ಎಸ್ ಸಿ ಎಕ್ಸಾಮ್ ಅಟೆಂಡ್ ಮಾಡ್ತಿದ್ನಂದ್ರೆ ಈಗ ಲೈಕ್ ಟುಮಾರೋ ಇಟ್ ಸೆಲ್ಫ್. ಓಕೆ. ಸೊ ನಾನು ನಿಮಗೆ ಕೆ ಪಿ ಎಸ್ ಸಿ ಎಕ್ಸಾಮ್ ದಟ್ ಈಸ್ ಬಿ ಬಿ ಎಂ ಪಿ ಡಬ್ಲ್ಯೂ ಆರ್ ಡಿ ಎಕ್ಸಾಮ್ ಡೀಟೇಲ್ಸ್ ಬಗ್ಗೆ ಅದರೊಳಗೂ ಡೌಟ್ಸ್ ಅದಾವೆ ನಿಮಗೆ, ಎಕ್ಸಾಮ್ ಡೇಟ್ಸ್ ಬಗ್ಗೆ ಅದು ಎಲ್ಲಾನು. ಸೊ ಅದ್ರ ಬಗ್ಗೆ ನಾಳೆ ನಾನು ವಿಡಿಯೋ ಮಾಡ್ತೀನಿ. ಸೊ ಟುಡೇ ಐ ಆಮ್ ಸ್ಟಿಕ್ಕಿಂಗ್ ಓನ್ಲಿ ಟು ದಿಸ್ KUWSSB exam which will be conducted by KEA. ಯಾಕಂದ್ರೆ ಮೊದಲ ಭಾಳ ಕನ್ಫ್ಯೂಷನ್ಸ್ ಅದಾವೆ, ಅದ್ರೊಳಗೆ ಮತ್ತೆ ನಾನು ನಿಮ್ಗೆ ಕನ್ಫ್ಯೂಸ್ ಮಾಡಬೇಕಂತ ಮಾಡೋದಿಲ್ಲ. ಸೊ ಅದನ್ನು ನಾನು ವಿಡಿಯೋ ಸಪ್ರೇಟಾಗಿನೇ ಇಡ್ತೀನಿ. ಸೊ ತಿಳಿತಲ್ಲ, ಇದ್ರೊಳಗೂ ನಿಮ್ಗೆ 100 ಮಾರ್ಕ್ಸಿಗೆ 150 ಮಾರ್ಕ್ಸ್ಗೆ 50 ಮಾರ್ಕ್ಸ್ ಬರಬೇಕು. ದಟ್ಸ್ ಇಟ್. ಇಟ್ ಈಸ್ ಜಸ್ಟ್ ದ ಕ್ವಾಲಿಫೈಯಿಂಗ್ ಎಕ್ಸಾಮ್. ಸೊ ಇದು ನಿಮಗೆ ಫೈನಲ್ ರಿಸಲ್ಟ್ಸ್ ಒಳಗೆ ಕನ್ಸಿಡರ್ ಮಾಡೋದಿಲ್ಲ. ಸೊ ಲೆಟ್ ಸ್ಟಾರ್ಟ್ ವಿತ್ ದಿಸ್. ಸೊ ಫಸ್ಟ್ ಎಕ್ಸಾಮ್ ಡೇಟ್ ಯಾವಾಗೈತಿ? ಕಮಿಂಗ್ ಸ್ಯಾಟರ್ಡೆ ಓನ್ಲಿ, ದಟ್ ಈಸ್ 20th July 2024. ಸೊ ಈಗ ನಾನು ಅವ್ರು ಏನಾದ್ರೂ ಎಕ್ಸಾಮದ ಡೀಟೇಲ್ಸ್ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಡೀಟೇಲ್ಸ್ ಅದೇನು ಕೆ ಎ ವೆಬ್ಸೈಟ್ ಒಳಗೆ ಅಪ್ಡೇಟ್ ಮಾಡ್ಯಾರಲ್ಲ, ಸೊ ಅದ್ರದ್ದು ಡೀಟೇಲ್ಸ್ ನಾನು ನಿಮಗೆ ತೋರಿಸ್ತೀನಿ.
ಸೊ ಇದು ಕೆ ಎ ವೆಬ್ಸೈಟ್ ಒಳಗಿಂದ ಅಪ್ಡೇಟ್ ಮಾಡಿದ್ದನ್ನು ಡಾಕ್ಯುಮೆಂಟ್. ಸೊ ನಾನು ಹೇಳಿದ ಪ್ರಕಾರ ಲೈಕ್ 20th July, ದಟ್ ಈಸ್ ಕಮಿಂಗ್ ಸ್ಯಾಟರ್ಡೆ ಓನ್ಲಿ ನಿಮ್ದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಐತಿ. 2 hours ಎಕ್ಸಾಮು, 150 marks ಎಕ್ಸಾಮು, 100 ಕ್ವಶನ್ಸ್ ಇರ್ತಾವು. ಸೊ 1.5 marks ಪರ್ ಕ್ವಶನ್. ಆಮೇಲೆ ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. OMR ಅಂತ ಬರುವುದಿಂತರ ಸೊ ನಿಮ್ದು ಕಂಪಲ್ಸರಿ MCQ ಟೈಪ್ ಆಫ್ ಕ್ವಶನ್ ಅನ್ನ, ಆಮೇಲೆ ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ. ಸೊ ಇಲ್ಲೆಲ್ಲ ಅವರು ಬೆಲ್ ಟೈಮಿಂಗ್ಸ್ ಅದ್ರ ಡೀಟೇಲ್ಸ್ ಕೊಟ್ಟಾರು. ಸೊ ನೋಡ್ರಿ, ಇದ್ರದ್ದೆಲ್ಲ ನಾನು ಡೀಟೇಲ್ಸ್ ಇನ್ಫಾರ್ಮ್ ಮಾಡೋದಿಲ್ಲ. ಸೊ ಮೇನ್ ಥಿಂಗ್ ಇದು ನಿಮ್ಗೆ ಡೌಟ್ಸ್ ಇತ್ತು, ಈ ಡೌಟ್ಸ್ ನಾನು ಕ್ಲಿಯರ್ ಮಾಡೀನಿ. ದಟ್ಸ್ ಇಟ್. ಓಕೆ, ಸೊ ಈಗ ನಾನು ಏನ್ ಮಾಡ್ತೀನಿ, ನಿಮಗೆ ನಮ್ದು ವೆಬ್ಸೈಟ್ ಅನ್ನು ತೋರಿಸ್ತೀನಿ. ಸೊ ಇದು ನಮ್ದು ಕಂಪಲ್ಸರಿ ಕನ್ನಡ ಕೋರ್ಸ್ ಐತಿ. ಸೊ ಇಲ್ಲಿ ನೋಡ್ರಿ, ಇದು ಫಸ್ಟ್ ಇದ್ರೊಳಗೆ 2 ಅದಾವ, ಇಫ್ ಯು ಕ್ಯಾನ್ ಸಿ. ಓಕೆ, ಫಸ್ಟ್ ಇಸ್ ಕಂಪಲ್ಸರಿ ಕನ್ನಡ ಎಕ್ಸಾಮ್ 264 ಕೊಡುತ್ತೆ, ಇನ್ನೊಂದು ಕನ್ನಡ ಗ್ರಾಮರ್. ಸೊ ಇದು ಫಸ್ಟ್ ಒನ್ ಏನೈತಲ್ಲ ನಿಮ್ದು ಡೀಟೇಲ್ ಆಗಿ ಎಸ್ಸೆ ರೈಟಿಂಗ್, ಲೆಟರ್ ರೈಟಿಂಗ್, ಪ್ಯಾಸೇಜ್ ರೀಡಿಂಗ್, ಯು ಕ್ಯಾನ್ ಜಸ್ಟ್ ಸಿ ಯರ್ ಟ್ರಾನ್ಸ್ಲೇಷನ್. ಸೊ ಇದು ಡಿಸ್ಕ್ರಿಪ್ಟಿವ್. ಈಗ ನೀವು ನಾಳೆ BBMP ಅಥವಾ WRD ಕಂಪಲ್ಸರಿ ಕನ್ನಡ ಎಕ್ಸಾಮ್ ಅಟೆಂಡ್ ಮಾಡ್ತಿರಲ್ಲ, ಅವಾಗ ನೀವು ಇದನ್ನ ಪ್ರಿಪೇರ್ ಆಗಬೇಕು. ಬಟ್ ಅದೇ ಈಗ ನೀವು ನಾಳೆ KA MCQ ಎಕ್ಸಾಮ್ ಸ್ಯಾಟರ್ಡೇ ಅಟೆಂಡ್ ಮಾಡ್ತಿರ್ತಿರಲ್ಲ, ಸೊ ಇವೆಲ್ಲ ಗ್ರಾಮರ್ ಅದಾವ ನೋಡ್ರಿ. ವರ್ಣಮಾಲೆ, ಗುಣಿತಾಕ್ಷರಗಳು, ಸೊ ಇವೆಲ್ಲ ಸಂಧಿ, ಸಮಾಸ, ಛಂದಸ್ಸು, ಸೊ ಇವೆಲ್ಲ ಅದಾವ. ಸೊ ದೀಸ್ ಆರ್ ಆಲ್ ದ MCQ ಕ್ವಶನ್ಸ್. ಸೊ ನಾವು ನಿಮಗೆ ಇವನ್ ಕ್ವಶನ್ಸ್ ಸಾಲ್ವ್ ಮಾಡಿ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಪ್ರಾಕ್ಟೀಸು ಇದ್ರಾಗ ಅವೈಲೇಬಲ್ ಐತಿ ನಮ್ದು ಕೋರ್ಸ್ ಜೊತೆ. ದಿಸ್ ಇಸ್ ಫಾರ್ ಫ್ರೀ. ಸೊ ಹೋಪ್ ಯು ಅಂಡರ್ಸ್ಟುಡ್ ಕ್ಲಿಯರ್ಲಿ ಅಬೌಟ್ ದಿಸ್ ಕಂಪಲ್ಸರಿ ಕನ್ನಡ ಎಕ್ಸಾಮ್. ಡೌಟ್ ಏನೂ ಇಲ್ಲ, ಕ್ಲಿಯರ್ ಅಲ್ಲ. ಸೊ ಈಗ ನಾವೇನು ಮಾಡೋಣ, ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಬಗ್ಗೆ ತಿಳ್ಕೊನು. ಸೊ ಇದ್ರೊಳಗೆ ನಾನು ಫಸ್ಟ್ ನಿಮಗೆ ಎಕ್ಸಾಮ್ ಡೇಟ್ಸ್ ಬಗ್ಗೆ ಹೇಳ್ತಾನು, ದೆನ್ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಯು ದ ಟೆಕ್ನಿಕಲ್ ಸಿಲೆಬಸ್. ಸೊ ಇಲ್ಲಿ ನೋಡ್ರಿ 15th. ಓಕೆ, ಸೊ ಜಸ್ಟ್ 2 days ಅಗೋ ನಾನು ಸೊ KA ವೆಬ್ಸೈಟ್ ಒಳಗೆ ಇದು ಡಾಕ್ಯುಮೆಂಟ್ ಅಪ್ಡೇಟ್ ಮಾಡಿದರು. ಸೊ ನಾನು ಹೇಳಿದ ಪ್ರಕಾರ ಇದು ನೋಟಿಫಿಕೇಶನ್ February 5th ಬಂದಿತ್ತು. ಸೊ ಇಲ್ಲಿ ನೋಡ್ರಿ ಏನು ಕೊಟ್ಟಾರ ಅವರು. ಓಕೆ, ಸೊ 11/8/2024 ರಂದು ಪರೀಕ್ಷೆಯನ್ನು ನಡೆಸುವುದಾಗಿ ತಿಳಿಸಲಾಗಿರುತ್ತದೆ. ಸೊ ಅಂದ್ರೆ ಯಾವಾಗ ನಮ್ದು ಎಕ್ಸಾಮ್ ಇರುತ್ತಿದ್ದು, ಟೆಕ್ನಿಕಲ್ಲು, ಜನರಲ್ ಸ್ಟಡೀಸು ಎರಡೂ ಇರ್ತಾವೆ ಇದ್ರೊಳಗೆ ಈ ಡೇಟಿಗೆನ. ಸೊ 11th August. ಸೊ ಜಸ್ಟ್ 1 month ಒಳಗನ ಇದು ನಿಮ್ದು ಸ್ಪೆಸಿಫಿಕ್ ಪೇಪರ್ ಆಸ್ ವೆಲ್ as ಜನರಲ್ ಸ್ಟಡೀಸ್ ಪೇಪರ್ KUWSSB ಎಕ್ಸಾಮ್ ಅದು ಇರ್ತೈತಿ. ಸೊ ರಿಮೆಂಬರ್ ದಿಸ್ ಡೇಟ್, ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಆಮೇಲೆ ಇಲ್ಲಿ ಅವರು ಸಿಲೆಬಸ್ ಕ್ಲಿಯರ್ ಆಗಿ ಕೊಟ್ಟಾರ ನೋಡ್ರಿ. ಓಕೆ, ಸೊ ಇದು ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಟ್ರೈ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ಆಮೇಲೆ ನೀವು ಆಲ್ರೆಡಿ BBMP WRD ಪ್ರಿಪೇರ್ ಆಗಕತ್ತೀರಿ. ಸೊ ಡೋಂಟ್ ಗೆಟ್ ಪ್ಯಾನಿಕ್ ಬೈ ಸೀಯಿಂಗ್ ದಿಸ್ KUWSSB ಸಿಲೆಬಸ್. ಸೊ ಅಷ್ಟೊಂದು ಏನೂ ಡಿಫ್ರೆನ್ಸ್ ಇಲ್ಲ. ಸೊ ಜಸ್ಟ್ ಕಾಮನ್ ಅದಾವು. ಇವ್ರು ಏನು ಮಾಡ್ಯಾರ, 2-3 ಸಬ್ಜೆಕ್ಟ್ ಕಂಬೈನ್ ಮಾಡಿ ಕೊಟ್ಟಾರ ಅಂದ್ಕೂಳೆ ನಿಮಗೆ ಏನು ಅನಿಸ್ತಿರ್ಬೇಕೀಗ, ಸಬ್ಜೆಕ್ಟ್ಸ್ ಕಮ್ಮಿ ಅದಾವಂತ. ಕಮ್ಮಿ ಏನಿಲ್ಲ, ಆಲ್ಮೋಸ್ಟ್ ದಿಸ್ ಸಿಲೆಬಸ್ ಈಸ್ ಸೇಮ್ ಆಸ್ ದ್ಯಾಟ್ ಆಫ್ WRD ಸಿಲೆಬಸ್. ನೋ ಡೌಟ್ BBMP ಒಳಗೆ ಸಬ್ಜೆಕ್ಟ್ಸ್ ಕಮ್ಮಿ ಅದಾವು, ಹಾರ್ಡ್ಲಿ 5-6 ಸಬ್ಜೆಕ್ಟ್ಸ್. ಬಟ್ ಇದು ಆಮೇಲೆ ನಿಮ್ದು WRD ಸಿಲೆಬಸ್, ಸೊ ಇಟ್ಸ್ ಆಲ್ಮೋಸ್ಟ್ ಸೇಮ್. ಜಸ್ಟ್ 1 or 2 ಸಬ್ಜೆಕ್ಟ್ಸ್ ಇಲ್ಲ, ಅವು ಯಾವ ಸಬ್ಜೆಕ್ಟ್ಸ್ ಇಲ್ಲ ಅಂತಲೂ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ರಿ, ಬೇಸಿಕ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಆಸ್ ವೆಲ್ ಆಸ್ ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್. ಸೊ ಎರಡೂ ಇನ್ಕ್ಲೂಡ್ ಆಗೈತೆ ನೋಡ್ರಿ ಇದ್ರೊಳಗೆ. ಸೊ SOM ಆಸ್ ವೆಲ್ ಆಸ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್. ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದಂದ್ರೆ ಬಿಲ್ಡಿಂಗ್ ಇಂಜಿನಿಯರಿಂಗ್ ಸೈನ್ಸ್. ಸೊ ಇದ್ರೊಳಗೆ ನಿಮ್ದು ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಐತಿ ಆಸ್ ವೆಲ್ ಆಸ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಐತಿ. ಓಕೆ, ಸೊ ಆಮೇಲೆ ಇಲ್ಲಿ ನಿಮಗೆ ಬಿಲ್ಡಿಂಗ್ ಮಟೀರಿಯಲ್ಸ್ ಐತಿ. ಓಕೆ, ಸೊ ಈ ಟೈಪ್ ಕಂಬೈಂಡ್ ಇರುತ್ತೆ ನೋಡ್ರಿ. ಸೊ ಸ್ವಲ್ಪ ಟಾಪಿಕ್ಸ್ ಇಲ್ಲ ಬಿಲ್ಡಿಂಗ್ ಮಟೀರಿಯಲ್ಸ್ ಒಳಗಿದ್ರು. ನೆಕ್ಸ್ಟ್ ಸಬ್ಜೆಕ್ಟು ಸರ್ವೇಯಿಂಗ್. ಸೊ ಇದ್ರೊಳಗೂ ಎಲ್ಲ ಐತಿ. ನೆಕ್ಸ್ಟ್ ಫ್ಲೂಯಿಡ್ ಮೆಕ್ಯಾನಿಕ್ಸ್, ಎವ್ರಿಥಿಂಗ್ ಇಸ್ ದೇರ್. ಸೊ ಈ ಸ್ಟ್ರಕ್ಚರ್ಸ್ ಒಳಗೆ ಅವ್ರು ಏನೇನು ಆ್ಯಡ್ ಮಾಡ್ಯಾರ ಅಂದ್ರೆ RCC, ಸ್ಟ್ರಕ್ಚರಲ್ ಅನಾಲಿಸಿಸ್, ಸ್ಟೀಲ್. ಸೊ ಎಲ್ಲಾನು ಸ್ವಲ್ಪ ಟಾಪಿಕ್ಸ್ ಅವರು ಸ್ಟ್ರಕ್ಚರ್ಸ್ ಅಂತ ಆ್ಯಡ್ ಮಾಡ್ಯಾರ. ಸೊ ನೆಕ್ಸ್ಟ್ ಇಸ್ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್, ದಟ್ ಈಸ್ ಜಿಯೋಟೆಕ್ 1 and ಜಿಯೋಟೆಕ್ 2 ಎರಡು ಅದಾವ ನೋಡ್ರಿ. ಅಂದ್ರೆ ಇಲ್ಲಿ ಫೌಂಡೇಶನ್ಸ್ ನಿಂತ ನಮ್ದು ಜಿಯೋಟೆಕ್ 2 ಬರುತ್ತೆ. ಸೊ ಇದು ವಾಟರ್ ಸಪ್ಲೈ ಅಂಡ್ ಸ್ಯಾನಿಟರಿ ಇಂಜಿನಿಯರಿಂಗ್ ಅಂದ್ರೇನ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ 1 and 2. ಸೊ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಅಂದ್ರೇನ ಕಂಪ್ಲೀಟ್ ಹೈವೇ ಇಂಜಿನಿಯರಿಂಗ್ ಐತಿ ಇಲ್ಲಿವರೆಗೂ. ಸೊ ಹೈವೇ ಇಂಜಿನಿಯರಿಂಗ್ ಆದ ತಕ್ಷಣ ಇದು ರೈಲ್ವೆ ಇಂಜಿನಿಯರಿಂಗ್ ಐತಿ. ಸೊ ಇಲ್ಲಿವರೆಗೂ ದಟ್ ಇಸ್ ಟ್ರ್ಯಾಕ್ಸ್ವರೆಗೂ. ದೆನ್ ಇಲ್ಲಿಂದ ಟನಲ್ ಇಂಜಿನಿಯರಿಂಗ್ ಐತಿ. ಆಮೇಲೆ ಇಲ್ಲಿ ಹಾರ್ಬರ್ಸ್ ಆ್ಯಂಡ್ ಡಾಕ್ಸ್ ಐತಿ. ಸೊ ಓನ್ಲಿ ಏರ್ಪೋರ್ಟ್ ಇಂಜಿನಿಯರಿಂಗ್ ಇಲ್ಲ ಇದ್ರೊಳಗೆ. ಸೊ ಆ ಡಿಫರೆನ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನಾವು. ಹೈಡ್ರಾಲಜಿ ಆಸ್ ವೆಲ್ ಆಸ್ ಇರಿಗೇಷನ್. ಸೊ ಇಷ್ಟೆಲ್ಲ ಸಬ್ಜೆಕ್ಟ್ಸ್ ಅದಾವು. ಸೊ ಈಗ ನೀವು ನೋಡಿದರೆ ಯಾವ್ದಾವ್ದು ಸಬ್ಜೆಕ್ಟ್ಸ್ ಇಲ್ಲಿ ಇದ್ರೊಳಗೆ. ಒನ್ ಈಸ್ ಲೈಕ್ ಏರ್ಪೋರ್ಟ್ ಇಂಜಿನಿಯರಿಂಗ್ ವಿಚ್ ಇಸ್ ವೆರಿ ಸ್ಮಾಲ್, ಆ್ಯಂಡ್ ಅಲಾಂಗ್ ವಿತ್ ದಟ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಇಲ್ಲಿ ನೋಡ್ರಿ ಈ ಸಿಲೆಬಸ್ ಒಳಗೆ. ಆಮೇಲೆ ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್ ಇಲ್ಲಿ ಇದ್ರೊಳಗೆ. ಆಮೇಲೆ ಸಮ್ ಟಾಪಿಕ್ಸ್ ಆಫ್ ಬಿಲ್ಡಿಂಗ್ ಮಟೀರಿಯಲ್ಸ್. ಸೊ ವೆರಿ ಫ್ಯೂ ಟಾಪಿಕ್ಸ್ ಆರ್ ಹಿಯರ್. ಸೊ ಆ್ಯಕ್ಚುಲಿ ಬಿಲ್ಡಿಂಗ್ ಮಟೀರಿಯಲ್ಸ್ ಒಳಗೆ ಭಾಳ ಟಾಪಿಕ್ಸ್ ಅದಾವು, ಅವು ಯಾವುವು ಇದ್ರೊಳಗೆ ಇಲ್ಲ. ಆಮೇಲೆ ಇನ್ನೊಂದು ಎನ್ವೈರ್ಮೆಂಟ್ ಸ್ಟಡೀಸ್.
ಈಗ ನೀವು WRD ಸಿಲೆಬಸ್ ನೋಡಿದಾರೆ ಅಂದ್ರೆ ಲಾಸ್ಟ್ ಸಬ್ಜೆಕ್ಟ್ ಇರೋದು ನೋಡ್ರಿ ಎನ್ವೈರ್ಮೆಂಟ್ ಸ್ಟಡೀಸ್ ಅಂತ, ಲೈಕ್ ನಮ್ದು ಎಕೋಸಿಸ್ಟಮು, ಪೊಲ್ಯೂಷನ್, ಅವು ಇವು ಎಲ್ಲ. ಸೊ ಅದೆಲ್ಲ ಇದ್ರೊಳಗೆ ಇಲ್ಲ. ಸೊ ಇದು ಡಿಫ್ರೆನ್ಸ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಯಾಕೆ ನಾನು ಡಿಫ್ರೆನ್ಸ್ ಹೇಳಕತ್ತಾನೆ ಅಂದ್ರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಹೂ ಎವರ್ ಹ್ಯಾವ್ ಜಾಯಿಂಡ್ ಅವರ್ ಕೋರ್ಸ್, ಸೊ ಯು ಆಲ್ ಆರ್ ಪ್ರಿಪೇರಿಂಗ್ ಫಾರ್ ಆಲ್ ದ ಎಕ್ಸಾಮ್ಸ್. ಸೊ ಯಾಕಂದ್ರೆ ನೀವು ಎನ್ಕ್ವೈರಿ ನನಗೆ ಕಾಲ್ ಮಾಡಿರ್ತಾರಲ್ಲ, ಏನು ಹೇಳ್ತೀರಂದ್ರೆ ಮ್ಯಾಮ್ ನನಗೆ KUWSSB ಕವರ್ ಆಗ್ಬೇಕು ರೀ, BBMP ಕವರ್ ಆಗಬೇಕು, WRD ಕವರ್ ಆಗಬೇಕು ಅಂತ. ಎಸ್, ವಿ ಆರ್ ಪ್ರೊವೈಡಿಂಗ್ ದ ಕಂಬೈನ್ಡ್ ಕೋರ್ಸ್ ಓನ್ಲಿ, ಲೈಕ್ ಯು ಶುಡ್ ಬಿ ಅವೇರ್ ಆಫ್ ದಟ್. I'll just show you if you want. So this is the course actually which I am talking about. So ಇಲ್ಲಿ ನೋಡ್ರಿ ಇವೆಲ್ಲ previous question papers ಹಾಕಿವ್ ನಾವು. So all together like there are 12 solved question papers and there are 15 practice question papers. So total 27 question papers are there, and along with that mock tests are there, and these are all the subjects. If you see, you can just see the chapters also. So these are all the subjects in the course. Okay, and along with this test series is also provided, and I personally will be discussing preparation strategy with you once you join the course. Okay, so ಈಗ KUWSSB ನೆಕ್ಸ್ಟ್ ಮಂತ್ ಇರೋದ್ರಿಂದ ನಾನು ಯಾಕೆ ನಿಮಗೆ ಯಾವುದೇ ಸಬ್ಜೆಕ್ಟ್ಸು ಟಾಪಿಕ್ಸ್ ಇಲ್ಲ ಅಂತ ಹೇಳಿದ್ನಿ ಅಂದ್ರೆ ನೀವು ರಿವಿಷನ್ ಮಾಡಬೇಕು. ಸೊ ಯು ಕಾನ್ಸಂಟ್ರೇಟ್ ಆನ್ ದ ರಿವಿಷನ್ ಆಫ್ ದ ಚಾಪ್ಟರ್ಸ್ ಆಸ್ ವೆಲ್ ಆಸ್ ಸಬ್ಜೆಕ್ಟ್ಸ್ ವಿಚ್ ಆರ್ ಗಿವನ್ ಇನ್ ದಿಸ್ ಸಿಲೆಬಸ್ ವಿಚ್ ಇಸ್ ಅಪ್ಡೇಟೆಡ್ ಜಸ್ಟ್ 2 days ago. ಸೊ ಅವನ್ನಷ್ಟೇ ನೀವು ಸಿಲೆಬಸ್ಸನ್ನು ರಿವಿಷನ್ ಮಾಡಿರಿ. ರೆಸ್ಟ್ ಆಫ್ ಯು ಕ್ಯಾನ್ ಲೀವ್ ಆಸ್ ಆಫ್ ನೌ. ಅಥವಾ ನೀವು ಓದಿದ್ದಿಲ್ಲ ಅಂದರೆ ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಓದಿದ್ರೆ ಡೋಂಟ್ ಡೂ ರಿವಿಷನ್ ಆಫ್ ದೋಸ್ ಟಾಪಿಕ್ಸ್. ಆ್ಯಂಡ್ ಒನ್ಸ್ ಯು ಸ್ಟಾರ್ಟ್ ದ next like once this exam gets over and once you start for the preparation of BBMP and WRD, that time you can do revision. So once you start at a necessary, like for example ಇದ್ರೊಳಗೆ ನೀವು environment studies environment engineering ನೋಡಿದ್ರಿ, structural analysis ನೋಡಿದ್ರಿ, then highway engineering ನೋಡಿದ್ರಿ, SOM ನೋಡಿದ್ರಿ. ಓಕೆ, ಆಮೇಲೆ ಬ್ರಿಡ್ಜ್ ಇಂಜಿನಿಯರಿಂಗ್ ಒಂದಿಲ್ಲ ಇದ್ರೊಳಗೆ. ಓಕೆ, ಸೊ that I forgot to mention, bridge engineering is not there in your KUWSSB syllabus. ಸೊ ಇವೇನು ಕಾಮನ್ ಸಬ್ಜೆಕ್ಟ್ಸ್ ನಾನು ಹೇಳಿದ್ನಲ್ಲ, ಲೈಕ್ SA, ಹೈವೇ, ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್, SOM, ದೆನ್ ಲೈಕ್ ಓಕೆ ದಿಸ್ 3 subjects, ದಿಸ್ 3 to 4 subjects. ಸೊ ಈ 4 subjects ನೀವು ಪ್ರಿಪೇರ್ ಆದ್ರೆ ಅಂದ್ರೆ ಯು ಆರ್ ಪ್ರಿಪೇರಿಂಗ್ ಫಾರ್ KUWSSB, BBMP, WRD ಆಲ್ಸೋ. ಬಟ್ ಅದನ್ನ ಬಿಟ್ಟು ನೀವೇನು CTM, ಬ್ರಿಡ್ಜು ಅವನ್ನೆಲ್ಲ ಸ್ಟಡಿ ಮಾಡ್ತಿರಲ್ಲ, ಸೊ ಅವನು ಅಥವಾ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗು, ಫ್ಲೂಯಿಡ್ ಮೆಕ್ಯಾನಿಕ್ಸ್, ಸೊ ಅವನ್ನೆಲ್ಲ ಸ್ಟಡಿ ಮಾಡಿದರೆ ಯು ಆರ್ ಪ್ರಿಪೇರಿಂಗ್ for this as well as other exams. So don't get confused. So indila naale you have to be prepared for all the general studies subjects like physics, chemistry, biology, history, geography, constitution. So avnella ನೀವು prepare ಆಗಲೇಬೇಕು. And along with that there are 23 civil engineering subjects like RCC, SA, steel, estimation, then surveying, building materials, concrete technology, construction technology, then highway engineering, then irrigation, hydrology, FM, open channel flow, geotechnical engineering. ಸೊ ಇವೆಲ್ಲನೂ ಸ್ಟಡಿ ಮಾಡಲೇಬೇಕು. ಬಟ್ ಒನ್ಸ್ ಇಟ್ ಕಮ್ಸ್ ಟು ಲೈಕ್ ರಿವಿಷನ್ ಆರ್ ಎನಿ ಸ್ಪೆಸಿಫಿಕ್ ಎಕ್ಸಾಮ್, ಸ್ಟಡಿ ಓನ್ಲಿ ದೋಸ್ ಸಬ್ಜೆಕ್ಟ್ಸ್. ಸೊ ಅದನ್ನು ಬಿಟ್ಟು ನಿಮಗೆ ಎಕ್ಸಾಮ್ ಒಳಗೆ ಕೇಳೋದಿಲ್ಲ, ಯಾವಾಗಾದರೂ ಕೇಳಿಲ್ಲ ಇಲ್ಲಿವರೆಗೂ. ಸಿಲೆಬಸ್ ಏನು ಮೆನ್ಷನ್ ಮಾಡಿರ್ತಾರೆ ಅಷ್ಟೇ ಕೇಳ್ತಾರೆ. ಸೊ ದ ಮೇನ್ ಪರ್ಪಸ್ ಆಫ್ ಮೇಕಿಂಗ್ ದಿಸ್ ವಿಡಿಯೋ ಈಸ್ ಟು ಮೇಕ್ ಯುವರ್ ಡೌಟ್ಸ್ ಕ್ಲಿಯರ್ ವಿತ್ ರೆಸ್ಪೆಕ್ಟ್ ಟು ಕನ್ನಡ ಎಕ್ಸಾಮ್ ಆಸ್ ವೆಲ್ ಆಸ್ ಅಂಡರ್ಸ್ಟ್ಯಾಂಡ್ ದಿಸ್ KUWSSB ಸಿಲೆಬಸ್ ಇನ್ ಡೀಟೇಲ್. ಓಕೆ, ಸೊ ಇವನ್ ನಿಮ್ಗೆ KPSC ಏನು ಹೇಳಿದ್ನಲ್ಲ ನಾನು ಸ್ಟಾರ್ಟಿಂಗ್, BBMP, WRD ಡೌಟ್ಸ್ ಅದಾವು, ಎಕ್ಸಾಮ್ ಡೇಟ್ಸ್ ಯಾವಾಗ, ಸಿಲೆಬಸ್ ಏನು ಅನ್ನೋದು. ಸೊ ವೆರಿ ಮಚ್ ಟುಮಾರೋ ಓನ್ಲಿ ಐ ವಿಲ್ ಬಿ ಮೇಕಿಂಗ್ ಡೀಟೇಲ್ ವಿಡಿಯೋ ಆನ್ ದಟ್. ಡೋಂಟ್ ವರಿ ಅಬೌಟ್ ದ್ಯಾಟ್ ಆಸ್ ಆಫ್ ನೌ. ಸೊ ಎಲ್ಲ ಎಕ್ಸಾಮ್ಸ್ ಎಟ್ ಎ ಟೈಮ್ ಬಂದ ಕೂಡಲೇ ಕನ್ಫ್ಯೂಷನ್ ಕ್ರಿಯೇಟ್ ಆಕೈತಿ. ಸೊ ಫಾರ್ ಮೀ ಗಿವಿಂಗ್ ಇನ್ಫಾರ್ಮೇಷನ್ ಈಸ್ ವೆರಿ ಈಸಿ. ದಿಸ್ ಇಸ್ ವಾಟ್ ಐ ಕೀಪ್ ಟೆಲಿಂಗ್ ಇನ್ ಎವ್ರಿ ವಿಡಿಯೋ. ಬಟ್ ಫಾರ್ ಯು, ಯು ಹ್ಯಾವ್ ಟು ಪ್ಲ್ಯಾನ್ ದ ರಿವಿಷನ್. You have to make the study plan. Like if you are working, you have to plan accordingly. If you are a family man, family woman, ಸೊ ಅದ್ರ ಪ್ರಕಾರ ಮಾಡಬೇಕು. ಬಟ್ ಇದೇನಾಗ್ತೈತಲ್ಲ, ಪ್ರಾಬ್ಲಮ್ಸ್ ಹಿಂಗೆ ಕ್ರಿಯೇಟ್ ಆಗೋದಿಂತ್ರ ನಿಮಗೂ ಪ್ರಾಬ್ಲಮ್ ಆಕೈತಿ, ಬೇರೆ ಸ್ಟೂಡೆಂಟ್ಸಿಗೂ ಪ್ರಾಬ್ಲಮ್ ಆಕೈತಿ. ಸೊ ಎಂಡ್ ಆಫ್ ದ ಡೇ ಆಲ್ ಆಫ್ ಯು ಆರ್ ಇನ್ ದ ಸೇಮ್ ಲೆವೆಲ್. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಯಾಕಂದರೆ ಎಲ್ಲರೂ ಸೇಮ್ ಡೇನ ಎಕ್ಸಾಮ್ ಅಟೆಂಡ್ ಮಾಡ್ತೀರಿ, ಎಲ್ಲರೂ ಸೇಮ್ ಆ 50 ಪೋಸ್ಟ್ಸನ್ನ ಟಾರ್ಗೆಟ್ ಮಾಡ್ತಿರ್ತೀರಿ ವಿತ್ ರೆಸ್ಪೆಕ್ಟ್ ಟು ದಿಸ್ ಎಕ್ಸಾಮ್. ಸೊ ಹೋಪ್ ಆಲ್ ದ ಡೌಟ್ಸ್ ಆರ್ ಕ್ಲಿಯರ್ಡ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಎಕ್ಸಾಮ್. ಇದನ್ನು ಬಿಟ್ಟು ಏನೂ ಡೌಟ್ ಇಲ್ಲ ಅನಿಸ್ತೈತಿ. ಬಟ್ ಸ್ಟಿಲ್ ನಾನು ಏನಾದರೂ ಒಂದೆರಡು ಪಾಯಿಂಟ್ ನಾನು ಮಿಸ್ ಮಾಡಿದ್ನಿ ಅಂದ್ರೆ feel free to post your doubts in our Telegram channel. So I want you to join our Telegram channel so that all these such doubts will get cleared. So I won't allow usually to have any discussion apart from the regular track. I try maintaining that track so that students should not get diverted and utilize our group very much effectively. So saying this, all the very best for this compulsory Kannada exam as well as KUWSSB exam.
And if you have joined our course, feel free to send me a WhatsApp message so that we can discuss the revision plan, as well as if you are joining the course now, so we will be discussing how we can make the study plan and all, which will be helping you for all the upcoming exams. So all the best. See you tomorrow.